ಹಾಯ್ ಯಶು, ಇವತ್ತು ನಾನು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ರಿಜಿಸ್ಟರ್ ಆಗಿದ್ದೀನಿ. ಬಟ್ ಹೇಗೆ ಲಾಗಿನ್ ಆಗಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ನನಗೆ? ಹಾಂ ಕೋಮಲ, ನೀನು ಮೊದಲು ಇಲ್ಲಿ ಲಾಗಿನ್ ಪೇಜ್ ಕಾಣಿಸ್ತೀಯ, ಅದರಲ್ಲಿ ಯೂಸರ್ ನೇಮ್ ಅಥವಾ ಇಮೇಲ್ ಕಸ್ಟಮರ್ ಐ ಡಿ ಮೂರಲ್ಲಿ ಯಾವುದಾದ್ರೂ ಕೊಟ್ಟು ಲಾಗಿನ್ ಆಗ್ಬೋದು. ನಿಂಗೆ ಯಾವುದು ಬೆಟರ್ ಅನಿಸುತ್ತೆ? ನನಗೆ ನನ್ನ ಯೂಸರ್ ನೇಮೇ ಬೆಟರ್ ಅನಿಸುತ್ತೆ ಯಶು. ಹಾಗಾದರೆ ನೀನು ಯೂಸರ್ ನೇಮ್ನ ಇಲ್ಲಿ ಟೈಪ್ ಮಾಡು. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಪಾಸ್ವರ್ಡ್ ಅಂತ ಇದೆಯಲ್ಲ, ಅದಕ್ಕೂ ಪಾಸ್ವರ್ಡ್ನ ಟೈಪ್ ಮಾಡು. ಇದಾದಮೇಲೆ ಇಲ್ಲಿ ಲಾಗಿನ್ ಅಂತ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ ಬಾಕ್ಸಲ್ಲಿ, ಅದನ್ನು ಕ್ಲಿಕ್ ಮಾಡು. ನೀನು ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟು ಡಿಫಾಲ್ಟ್ ಸೆಟಪಿಗೆ ಹೋಗುತ್ತೆ. ನೋಡು, ಡಿಫಾಲ್ಟ್ ಸೆಟಪ್ ತೋರಿಸ್ತಾ ಇದೆ. ಅದರಲ್ಲಿ ನೀನು ಯಾವ ಕ್ಲಾಸ್ ಗ್ರೂಪ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮದು ಯಾವ ಕ್ಲಾಸ್ ಗ್ರೂಪು? ನಂದು ಯಶು HS, ಅಂದರೆ 8th to 10th. ಹೌದಾ, ಹೈಸ್ಕೂಲು. ಹಾಗಾದರೆ 8th to 10th ಇಲ್ಲಿ HS ಅಂತ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡು. ಕ್ಲಿಕ್ ಮಾಡಿದ ತಕ್ಷಣ ನಿನಗೆ ಕ್ಲಾಸ್ ಸ್ಟ್ರೆಂತ್ನ ಆ್ಯಡ್ ಮಾಡೋದು ಕೇಳುತ್ತೆ. ನೋಡು, ಕ್ಲಾಸ್ ಸ್ಟ್ರೆಂತ್ ಅಂತ ಇದೆ, ಅಲ್ಲಿ ಫ್ರಮ್ ಡೇಟ್ ಅಂತ ಇದೆ. ಅದರಲ್ಲಿ 2 ರೀತಿ ಇದೆ, ಫೈನಾನ್ಷಿಯಲ್ ಇಯರು ಮತ್ತು ಅಕಾಡೆಮಿಕ್ ಇಯರ್ ಅಂತ. ಫೈನಾನ್ಷಿಯಲ್ ಇಯರ್ ಅಂದರೆ ಏಪ್ರಿಲ್ 1, ಅಕಾಡೆಮಿಕ್ ಇಯರ್ ಅಂದರೆ ಸ್ಕೂಲ್ ಸ್ಟಾರ್ಟ್ ಆಗಿ ಡೇಟ್ ಕೊಡಬೇಕು. ನೀನು ಯಾವ್ದನ್ನ ಕೊಡ್ಬೇಕು ಅಂದ್ಕೊಂಡಿದ್ಯಾ? ನಾನು ಯಶು ಫೈನಾನ್ಷಿಯಲ್ ಇಯರ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಹಾಗಾದರೆ ಏಪ್ರಿಲ್ 1 ಅಂತ ನೀನು ಇಲ್ಲಿ ಕ್ಯಾಲೆಂಡರ್ ರೀತಿ ಕಾಣಿಸ್ತಿದ್ರ ಮೇಲೆ ಕ್ಲಿಕ್ ಮಾಡಿ ಏಪ್ರಿಲಲ್ಲಿ 1ನೇ ತಾರೀಕನ್ನ ಸೆಲೆಕ್ಟ್ ಮಾಡ್ಕೊ. ಅದಾದಮೇಲೆ ಕ್ಲಾಸ್ ಸ್ಟ್ರೆಂತ್ನ ನೀನು ಆ್ಯಡ್ ಮಾಡಬೇಕಾಗುತ್ತೆ. ನೀನು ಸ್ಟ್ರೆಂತ್ ಎಷ್ಟೆಷ್ಟಿದೆ ಅಂತ ಹೇಳು, ನಾನು ಟೈಪ್ ಮಾಡ್ಕೊಂಡು ಹೋಗ್ತೀನಿ. ಓಕೆ ಯಶು, 8th 40 ಮೆಂಬರ್ಸ್ ಇದ್ದಾರೆ, 9th 42 ಇದ್ದಾರೆ, 10th 39 ಮೆಂಬರ್ಸ್ ಇದ್ದಾರೆ. ಇದೆಲ್ಲ ಆದಮೇಲೆ ಇಲ್ಲಿ ಐಟಮ್ ಕ್ವಾಂಟಿಟಿ ಫ್ರಮ್ ಡೇಟ್ ಅಂತ ಇದೆಯಲ್ಲ, ಅದಕ್ಕೂ ಅಷ್ಟೇ ನೀನು ಫೈನಾನ್ಷಿಯಲ್ ಇಯರ್ ಡೇಟ್ ಕೊಟ್ಟಿದ್ದಲ್ಲ ಅದೇ ಕೊಡಬೇಕು, ಏಪ್ರಿಲ್ 1. ಹೀಗೆ ಕ್ಯಾಲೆಂಡರ್ ರೀತಿ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡಿ ಏಪ್ರಿಲ್ 1ನ ಸೆಲೆಕ್ಟ್ ಮಾಡ್ಕೊ. ಅದೇ ರೀತಿ CG ಫ್ರಮ್ ಡೇಟಿಗೂ ಅಷ್ಟೇ ನೀನು ಫೈನಾನ್ಷಿಯಲ್ ಇಯರ್ ಏಪ್ರಿಲ್ 1ನ 1ನೇ ತಾರೀಕನ್ನ ಸೆಲೆಕ್ಟ್ ಮಾಡ್ಕೊ. ಅದಾದಮೇಲೆ ಇಲ್ಲಿ ಸೇವ್ ಅಂತ ಕಾಣಿಸ್ತೀಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿನಗೆ ಡೈರೆಕ್ಟು ಆ್ಯಡಿಂಗ್ ಸ್ಟಾಕಿಗೆ ಹೋಗುತ್ತೆ. ನೋಡಿ, ಇಲ್ಲಿ ಆ್ಯಡಿಂಗ್ ಸ್ಟಾಕ್ ತೋರಿಸ್ತಾ ಇದೆ. ಅದರಲ್ಲೂ ಅಷ್ಟೇ ಫ್ರಮ್ ಡೇಟಿಗೆ ನೀನು ಫೈನಾನ್ಷಿಯಲ್ ಇಯರ್ ಡೇಟು ಏಪ್ರಿಲ್ 1ನೇ ಕೊಡಬೇಕು. ನೋಡು, ನಾನು ಏಪ್ರಿಲ್ 1 1ನೇ ತಾರೀಕನ್ನೇ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ನೀನು ನೋಡಿಲ್ಲ ಐಟಮ್ ನೇಮ್ಗಳು ತೋರಿಸ್ತಾ ಇದೆ, ಅದರಲ್ಲಿ ಕ್ವಾಂಟಿಟಿ KGಲಿ ನೀನು ಟೈಪ್ ಮಾಡಬೇಕು. ಎಷ್ಟೆಷ್ಟು KG ಅಂತ ನೀನು ಹೇಳ್ತಾ ಹೋದರೆ ನಾನು ಟೈಪ್ ಮಾಡ್ಕೊಂಡು ಹೋಗ್ತೀನಿ. ರೈಸ್ ಎಷ್ಟಿದೆ? ರೈಸ್ 200 kg ಇದೆ. ನೆಕ್ಸ್ಟ್ ವೀಟ್ ಎಷ್ಟಿದೆ? ವೀಟ್ 50 kg. ದಾಲ್ ಆಲ್ಮೋಸ್ಟ್ ಒಂದು 55 kg ಇದೆ. ಆಯಿಲ್ 60. ಮಿಲ್ಕ್ ಪೌಡರ್ 45. ರಾಗಿ ಮಾಲ್ಟ್ 20 kg. ಮತ್ತು ರೈಸು ಆಲ್ಮೋಸ್ಟ್ 400 kg. ನೆಕ್ಸ್ಟ್ ಇದೆಲ್ಲ ಟೈಪ್ ಮಾಡಿದ್ಮೇಲೆ ಇಲ್ಲಿ ಸೇವ್ ಅಂತ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ ಬಾಕ್ಸು, ಅದ್ರ ಮೇಲೆ ಕ್ಲಿಕ್ ಮಾಡು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಟಾಕ್ ಆ್ಯಡ್ ಆಗಿದೆ, ಡಿಫಾಲ್ಟ್ ಸೆಟಪ್ ಕಂಪ್ಲೀಟ್ ಅಂತ ಬರುತ್ತೆ. ನೋಡು, ಡಿಫಾಲ್ಟ್ ಸೆಟಪ್ ಕಂಪ್ಲೀಟ್ ಅಂತ ಬಂತೆ. ಓಕೆ ಕ್ಲಿಕ್ ಮಾಡಿದ ತಕ್ಷಣ ನಿನಗೆ ಡೈರೆಕ್ಟು ಅಟೆಂಡೆನ್ಸ್ ಹಾಕೋದ್ರ ಹತ್ರ ಹೋಗುತ್ತೆ, ಆ್ಯಡ್ ಅಟೆಂಡೆನ್ಸ್ ಹತ್ರ. ನೋಡು, ಆ್ಯಡ್ ಅಟೆಂಡೆನ್ಸ್ ಅಂತ ಬಂತು. ಈಗ ಇಲ್ಲಿ ಅಟೆಂಡೆನ್ಸ್ ಡೇಟ್ ಅಂತ ಇದೆ, ನಿನಗೆ ಯಾವ ದಿನದ ಬೇಕಾದರೂ ಅಟೆಂಡೆನ್ಸ್ ಹಾಕೋಬಹುದು. ನೀನು ಯಾವ ಡೇಟ್ ಹಾಕ್ಬೇಕು ಅಂದ್ಕೊಂಡಿದ್ಯಾ? ನಾನು ಏಪ್ರಿಲ್ 1ನೇ ಹಾಕಬೇಕು ಅಂದ್ಕೊಂಡಿದ್ದೀನಿ. ಹಾಗಾದರೆ ನೀನು ಇಲ್ಲಿ ಡೇಟ್ ಇದೆಯಲ್ಲ, ಅಲ್ಲಿ ಅಟೆಂಡೆನ್ಸ್ ಡೇಟ್ ಅಂತ ಅಲ್ಲಿ ಕ್ಯಾಲೆಂಡರ್ ಇತ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀನು ಏಪ್ರಿಲ್ 1ನ ಸೆಲೆಕ್ಟ್ ಮಾಡ್ಕೊ. ಅವತ್ತೊಂದು ದಿನ ಎಷ್ಟೆಷ್ಟು ಮಕ್ಕಳು ಬಂದಿದ್ರು ನೀನು, ಅಂದರೆ ಎಷ್ಟು ಮಕ್ಕಳು ಏಪ್ರಿಲ್ 1ನೇ ತಾರೀಕು ಹಾಜರಾಗಿದ್ದರು ಅದನ್ನೇ ಹೇಳ್ಬೇಕು. ನೀನು ಹೇಳ್ತಾ ಹೋಗು, ಏನಾದ್ರು ಚೇಂಜಸ್ ಮಾಡೋದಿದ್ರೆ ನಾನು ಚೇಂಜಸ್ ಮಾಡಿಕೊಡ್ತೀನಿ. ಹೌದಾ ಯಶು? 8th 38 ಮೆಂಬರ್ಸ್ ಬಂದಿದ್ದಾರೆ, 9th 42 ಪ್ರೆಸೆಂಟ್ ಇದ್ದರು ಅವತ್ತು, 10th 33 ಪ್ರೆಸೆಂಟ್ ಇದ್ದರು. ನೋಡಿ, ಈ ರೀತಿ ನೀನು ಚೇಂಜ್ ಮಾಡ್ಕೋಬೋದು. ಚೇಂಜ್ ಮಾಡ್ಕೊಂಡಾದ್ಮೇಲೆ ನೋಡಿ, ಇಲ್ಲಿ ಟೋಟಲ್ಲು ಸಹ ತೋರಿಸುತ್ತೆ. 8th 38 ಮೆಂಬರ್ಸು, 9th 10th ಎರಡೂ ಸೇರಿ 75 ಮೆಂಬರ್ಸು. ಅದೇ ರೀತಿಲಿ SNF ಅಂತ ಇದೆ, ಅದರಲ್ಲಿ APF ಮತ್ತು ಗೌರ್ಮೆಂಟ್ ಇದೆ. ನೀನು ಅವತ್ತು APFಿಂದ ಅಥವಾ ಗೌರ್ಮೆಂಟಿಂದ ನೀನು ಚಿಕ್ಕಿ ಬನಾನ ಮತ್ತು ಎಗ್ನ ನೀನು ಇದು ಮಾಡಿದ್ದು ಅಂತ ಹೇಳಬೇಕು. ಓಕೆ ಯಶು, ನಾನು ಅವತ್ತು APFಿಂದ ಊಟ ಕೊಟ್ಟಿದ್ದೀನಿ. ಮೊಟ್ಟೆ 8ನೇ ಕ್ಲಾಸ್ಗೆ 15 ಜನಕ್ಕೆ ಮಕ್ಳಿಗೆ ಕೊಟ್ಟಿದ್ದೀನಿ, ಮತ್ತು ಚಿಕ್ಕಿ 5 ಜನಕ್ಕೆ ಕೊಟ್ಟಿದ್ದೀನಿ, ಬಾಳೆಹಣ್ಣು 15 ಜನಕ್ಕೆ ಕೊಟ್ಟಿದ್ದೀನಿ ಯಶು ನಾನು. ಆಮೇಲೆ 9th to 10th ಎಗ್ಗನ್ನ ನಾನು 20 ಜನಕ್ಕೆ ಕೊಟ್ಟಿರೋದು, ಮತ್ತು ಚಿಕ್ಕಿ 5, ಮತ್ತು ಬಾಳೆಹಣ್ಣು 15.
ನೋಡಿ ಈ ರೀತಿ ಟೈಪ್ ಮಾಡ್ಕೊಂಡ ತಕ್ಷಣ ನಿಮಗೆ 8ದು ಟೋಟಲು ಸಹ ತೋರಿಸುತ್ತೆ, 9th 10th ಟೋಟಲು ನೋಡ್ಬೋದು. ಅದೇ ರೀತಿ ಹಿಂಗೆ ಸ್ಕ್ರಾಲ್ ಮಾಡಿದಾಗ ನಿಮಗೆ ಇಲ್ಲಿ ಮಿಲ್ಕ್ ಅಂತ ಆಪ್ಷನ್ ಇದೆ. ನೀನು ಮಿಲ್ಕ್ ಕೊಟ್ಟಿದ್ದ ಅವತ್ತು ಏಪ್ರಿಲ್ 1 ಮಿಲ್ಕ್ ಕೊಟ್ಟಿದ್ದ ಅಥವಾ ಇಲ್ವಾ ಸ್ಕೂಲಲ್ಲಿ? ಯಶು ನಾನು ಕೊಟ್ಟಿದ್ದೆ ಮಿಲ್ಕ್ ಅವತ್ತು. ನೀನೇನಾದ್ರು ಸಪೋಸ್ ಕೊಟ್ಟಿಲ್ಲ ಅಂತ ಏನಾದರೂ ಇದ್ದರೆ ಈ ಬ್ಲೂ ಕಲರ್ ಟಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಪ್ಷನ್ ಆಫ್ ಆಗುತ್ತೆ. ಕೊಟ್ಟಿದ್ರೆ ಈ ರೀತಿನೇ ಇರಲಿ. ಇಲ್ಲಿ ಮಿಲ್ಕ್ ಮೆನ್ಯೂ ಅಂತ ಇದೆ, ಅದ್ರ ಕೆಳಗಡೆ ನೋಡಿದ್ರೆ ಮಿಲ್ಕ್ ಮತ್ತು ರಾಗಿ ಮಾಲ್ಟ್ 2 ಆಪ್ಷನ್ ಇದೆ. ನೀವು ಅವತ್ತು ಸ್ಕೂಲಲ್ಲಿ ಮಿಲ್ಕ್ ಕೊಟ್ಟರೆ ಅಥವಾ ರಾಗಿ ಮಾಲ್ಟ್ ಕೊಟ್ಟಿದ್ದ? ನಾನು ಯಶು 8ಗೆ ರಾಗಿ ಮಾಲ್ಟ್ ಮತ್ತು 9th to 10thಗೂ ರಾಗಿ ಮಾಲ್ಟ್ ಕೊಟ್ಟಿದ್ದೆ. ಹಾಗಾದರೆ ನೀನು ರಾಗಿ ಮಾಲ್ಟ್ನ ಸೆಲೆಕ್ಟ್ ಮಾಡ್ಕೊ. ಅದಾದಮೇಲೆ ಇಲ್ಲಿ ಮೀಲ್ಸ್ ಅಂತ ಇದೆ. ಮೀಲ್ಸ್ ಅಂದರೆ ಊಟ. ಅದರಲ್ಲಿ ಫುಡ್ ಮೆನ್ಯೂ ಇದೆ. ಅದರಲ್ಲಿ ರೈಸ್, ಸಾಂಬಾರು, ಪಲಾವ್ ಮತ್ತು ಉಪ್ಪಿಟ್ಟು 3 ಆಪ್ಷನ್ ಇದೆ. ನೀನು ಅವತ್ತು ಏನು ಅಡುಗೆ ಮಾಡಿಸಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಸ್ಕೂಲಲ್ಲಿ ಯಾವ್ದು ಕೊಟ್ಟಿದ್ರಿ? ಅವತ್ತು ಯಶು ನಾನು ಪಲಾವ್ ಕೊಟ್ಟಿದ್ದೆ. ಪಲಾವ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡು. ಕ್ಲಿಕ್ ಮಾಡಿದ ತಕ್ಷಣ ನೀನು ಅಟೆಂಡಿಂಗ್ ಸೇವ್ಡ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಓಕೆ ಕ್ಲಿಕ್ ಮಾಡು. ನೀನೀಗ ಡಿಫಾಲ್ಟ್ ಸೆಟಪ್ ಮಾಡ್ಕೊಂಡಲ್ಲ, ಎಲ್ಲಿ ನೋಡೋದು ಡಿಫಾಲ್ಟ್ ಸೆಟಪ್ ಎಲ್ಲ ನನ್ನದು ಕಂಪ್ಲೀಟ್ ಆಗಿದೆ ಅಂತ ನೀನು ಎಲ್ಲಿ ನೋಡಬೇಕಂದ್ರೆ ಇಲ್ಲಿ ಡ್ಯಾಶ್ಬೋರ್ಡ್ ಅಂತ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಸ್ಕೂಲ್ ಗ್ರೂಪು, ಕ್ಲಾಸಸ್ಸು, ಐಟಮ್ಸು, ಫುಡ್ ಮೆನ್ಯೂ, ಮಿಲ್ಕ್ ಮೆನ್ಯೂ, ಅಟೆಂಡಿಂಗ್ಸು, ಸ್ಟಾಕು ಎಲ್ಲ ಆ್ಯಡ್ ಆಗಿದೆ. ಈ ರೀತಿ ನೀನು ಬೇಗ ಹಿಂಗೆ ಆರಾಮಾಗಿ ಇಷ್ಟೇನೇ ಯಶು, ಇಷ್ಟು ಈಸಿಯಾಗಿ ಮಾಡ್ಬೋದಿತ್ತು ಅಂತ ನಂಗೆ ಗೊತ್ತಿರಲಿಲ್ಲ. ಥ್ಯಾಂಕ್ ಯು.